ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಯಾವ್ದು ಹೇಳ್ರಿ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡೀನಿ. ಅದರ ನೆಕ್ಸ್ಟ್ ಪಾರ್ಟ್ ಇದು. ಹೌದಾ? ನಿತ್ಯ ಸಮೀಕರಣಗಳು, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಅದ್ರೊಳಗೆ ನಾನು ಲಾಸ್ಟ್ ಟಾಪಿಕ್ ಅಭ್ಯಾಸ 6.5 ಅಭ್ಯಾಸ 6.5 ಅಂತ ಇದೆ. ಹೌದಾ? ಅಭ್ಯಾಸ 6.5 ಒಳಗ ನಾನು 4th ಮೇನ್ ಒಳಗು ನಿಮಗ ಹೇಳಿದ್ದೇನೆ. ಅದ್ರ ಕಂಟಿನ್ಯೂ ಪಾರ್ಟ್ ಅಂದ್ರ 5th ಮೇನ್ ಏನಿದೆ, ಇವುಗಳನ್ನು ಸಾಧಿಸಿ ಅಂತ ಇದೆ. ಹೌದಾ? ಇವುಗಳನ್ನು ಸಾಧಿಸಿ ಅಂತ ಇದೆ. ಹೌದಾ? ಅದ್ರೊಳಗೆ ಫಸ್ಟ್ ಒನ್ ಏನಿದೆ ನೋಡ್ರಿ. ಫಸ್ಟ್ ಒನ್ ಏನಂದೆ ಅಂದ್ರ ಇಲ್ಲೇ 3x + 7 ಬ್ರಾಕೆಟ್ ಸ್ಕ್ವೇರ್ -84x. ಹೌದಾ? -84x = 3x - 7 ಬ್ರಾಕೆಟ್ ಸ್ಕ್ವೇರ್. ಹೌದಾ? ಈಗ ಅದ್ ಏನಾಗ್ಬೇಕು ಅಂದ್ರ ನಮಗ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಆನ್ಸರ್ ಬರ್ಬೇಕು. ಅಂದ್ರೆ ನಿಮಗ್ ಮೊದ್ಲ ಹೇಳಿದೆ ನಾನು, ನಿತ್ಯ ಸಮೀಕರಣ ಅಂದ್ರ LHS = RHS ಅಂತ ಬರ್ಬೇಕು ನಮಗ. ಅಂದ್ರೆ ಇದನ್ನ ಪ್ರೂವ್ ಮಾಡಿದ್ವಿ ಅಂದ್ರೆ ಇದು ಬರ್ಬೇಕು, ಅಥವಾ ಇದನ್ನ ಪ್ರೂವ್ ಮಾಡಿದ್ವಿ ಅಂದ್ರ ಈ ಆನ್ಸರ್ ಬರ್ಬೇಕು ನಮಗ. ಹೌದಾ? ಸೊ ನಮಗೆ ದೊಡ್ಡದಿರೋದ್ರಿಂದ ಇದನ್ನ ತಗೊಂಡು ಈ ಆನ್ಸರ್ ಬರ್ತೈತಿಲ್ಲ ಅಂತೇಳಿ ಬರ್ಬೇಕದು. ಹೌದಾ? ಸಾಧಿಸಿ ಅಂದ್ರ ಪ್ರೂವ್ ಮಾಡ್ರಿ ಅಂತ ಹೇಳ್ಯಾರ ಅವರು. ಸೊ ನಾವೀಗ ಇದನ್ನ ಸಿಂಪ್ಲಿಫೈ ಮಾಡಿ ಈ ಆನ್ಸರ್ ಬರ್ತೈತಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ. ಹೌದಾ? ಈಗ ನೋಡ್ರಿ 3x + 7 ಬ್ರಾಕೆಟ್ ಸ್ಕ್ವೇರ್ ಅಂದ್ರ ಇದು ಯಾವ ಸೂತ್ರದ ಪ್ರಕಾರ ಇದೆ ಹೇಳ್ರಿ ನೋಡೋಣ. a + b ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ? a + b ಬ್ರಾಕೆಟ್ ಸ್ಕ್ವೇರ್ = a² + 2ab + b² ರೂಪದೊಳಗೆ ಇದೆ ಇದು. ಹೌದಾ? ಸೊ ನಾ ಇವಾಗ ಏನ್ ಮಾಡ್ತೇನೆ, 3x + 7 ಬ್ರಾಕೆಟ್ ಸ್ಕ್ವೇರ್ ಅನ್ನ ಈ ರೂಪದೊಳಗೆ ಬರೆಯೋಣಂತ. a ಅಂದ್ರ 3x, b ಅಂದ್ರ 7 ಅಂತ ಇದೆ. ಹೌದಾ? ಸೊ ನೋಡ್ರಿ 3x ಬ್ರಾಕೆಟ್ ಸ್ಕ್ವೇರ್, ಹೌದಾ, ಪ್ಲಸ್ 2 × a ಅಂದ್ರೆ ಏನಿದೆ ನಮಗ 3x × b ಅಂದ್ರೆ ಏನಿದೆ ಹೇಳ್ರಿ 7 ಅಂತ ಇದೆ, ಇಂಟು 7 ಅಂತ ಇದೆ. ಆಮೇಲೆ ಪ್ಲಸ್ b² ಅಂದ್ರೆ ಎಷ್ಟಿದೆ 7 ಬ್ರಾಕೆಟ್ ಸ್ಕ್ವೇರ್. ಆಮೇಲೆ ಇಲ್ಲಿ -84x ಅಂತ ಇದೆ. ಹೌದಾ? 84x ಅಂತ ಇದೆ. ಕರೆಕ್ಟಾ? ಸೊ ಇಲ್ಲಿ ನೋಡ್ರಿ 3x² ಅಂದ್ರೆ ಎಷ್ಟಾಗತ್ ನೋಡ್ರಿ, ಇದು 9x² ಆಗತ್ತ. 3 × 3 = 9 ಸ್ಕ್ವೇರ್ ಆಗತ್ತ. ಪ್ಲಸ್ ಇಲ್ಲಿ ನೋಡ್ರಿ 2 × 3 = 6, 6 × 7 ಎಷ್ಟಾಗತ್ ನೋಡ್ರಿ, ಇದು 7 × 3 = 21, 21 2 ಎಷ್ಟಾಗತ್ ನೋಡ್ರಿ 80. ಸಾರಿ 21 2 ಎಷ್ಟಾಗತ್ ನೋಡ್ರಿ 2 × 3 = 6, 6 × 7 = 42 ಆಗತ್ತಿದು. ಹೌದಾ? 42x ಆಗತ್ತ. ಪ್ಲಸ್ 7 × 7 = 49, 7 × 7 = 84x ಆಗತ್ತ. ಹೌದಾ? -84x ಆಗತ್ತ. ಸೊ ಇಲ್ಲಿ ಎಷ್ಟಾಗತ್ ನೋಡ್ರಿ 9x². ಹೌದಾ? ಇಲ್ಲಿ 42x, ಇಲ್ಲಿ -84x ಅಂದ್ರ ಸಜಾತಿಯ ಪದಗಳದವು. ವಿಜಾತಿಯ ಪದಗಳದವು. ವಿಜಾತಿಯ ಪದಗಳಿದ್ರೆ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ತೀವಿ. ಸೊ ಮೈನಸ್ ಮಾಡಿದ್ರೆ ನೋಡ್ರಿ ಇಲ್ಲಿ 84 ಒಳಗ +42 ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಗತ್ತ -42x + 49 ಆಗತ್ತ. ಹೌದಾ? ಸೊ ಇದು ನೋಡ್ರಿ ಇಲ್ಲೇ ಮೈನಸ್ ಬರೋದ್ರಿಂದ ಇಲ್ಲೇ ಪ್ಲಸ್ ಬಂದಾಗ ನಮಗ್ ಇಷ್ಟಿತ್ತು. ಹೌದಾ? a + b ಅಥವಾ 3x - 7 ಇದ್ದಾಗ ನಮಗಿದು +42 ಬಂತು. ಇಲ್ಲಿ ಎರಡು ಸೇಮು, ಬಟ್ ಇಲ್ಲಿ ಮೈನಸ್ ಇದ್ದಾಗ ಇದು ಯಾವ ರೂಪದೊಳಗ ಆಗ್ತದೆ ಹೇಳ್ರಿ, ಅಂದ್ರೆ ನಮ್ದು RHS ಬಂತು ಆನ್ಸರು. ಹೌದಾ? 3x - 7 ಅನ್ನ ಇದನ್ ಮಾಡಿದ್ರ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ಹೇಳ್ರಿ, 9x² - 42x + 49 ಅಂತ ಬರ್ತೈತಿ. ಕರೆಕ್ಟಾ? ಸೊ ಹಂಗಾರ ನಮ್ದು ಏನು ಲಾಸ್ಟ್ ಆನ್ಸರ್ ಏನ್ ಬರ್ತೈತಿ ಹೇಳ್ರಿ, 3x - 7 ಬ್ರಾಕೆಟ್ ಸ್ಕ್ವೇರ್ ಬರ್ತೈತಿ. 3x
-7 ಬ್ರಾಕೆಟ್ ಸ್ಕ್ವೇರ್ ಅಂತ ಬಂತು. ಸೊ ನಾವೀಗ ಏನ್ ಪ್ರೂವ್ ಮಾಡಿದ್ವಿ ಹೇಳ್ರಿ, LHS ಇಸ್ ಈಕ್ವಲ್ ಟು RHS ಅಂದ್ರೆ ಇದು ಈಕ್ವಲ್ ಟು ಇದಿದೆ ಅಂತ ನಮಗ ಅರ್ಥ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, ಸೆಕೆಂಡ್ ಒನ್ ಏನಿದೆ ನೋಡ್ರಿ. ಸೆಕೆಂಡ್ ಒನ್ ಕ್ವಶನ್ ಬರೀತೆ ನೋಡ್ರಿ. ಫಸ್ಟ್ ಕ್ವಶನ್ ಏನಿದೆ ಅಂದ್ರ 9p, ಹೌದಾ, 9p ಮೈನಸ್ 5q ಬ್ರಾಕೆಟ್ ಸ್ಕ್ವೇರ್, 9p ಮೈನಸ್ 5q ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 180pq, 180pq ಇಸ್ ಈಕ್ವಲ್ ಟು 9p ಪ್ಲಸ್ 5q ಬ್ರಾಕೆಟ್ ಸ್ಕ್ವೇರ್. ಹೌದಾ, ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈ ಆನ್ಸರ್ ಬರ್ಬೇಕು. ಕರೆಕ್ಟಾ? ಸೊ ಈಗ ನಾ ಯಾವ ರೀತಿ ಮಾಡ್ತೇನೆ ನೋಡ್ರಿ, ಇದು ನಿಮಗೆ ಕರೆಕ್ಟ್ ಆಗಿ ಗೊತ್ತಾಯಿದೆ. ಈಗ ಇದು ಯಾವ ಸೂತ್ರದ ಪ್ರಕಾರ ಇದೆ ಹೇಳ್ರಿ, a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ ಇದು. ಹೌದಾ? ಸೊ a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಪ್ಲಸ್ ಬಿ ಸ್ಕ್ವೇರ್. ಇಲ್ಲೇ ನೋಡ್ರಿ, ಎ ಅಂದ್ರ 9p, ಬಿ ಅಂದ್ರ 5q ಅಂತ ಆಗತ್ತ. ಕರೆಕ್ಟಾ? ಸೊ ಎ ಸ್ಕ್ವೇರ್ ಅಂದ್ರ ನೋಡ್ರಿ ಇಲ್ಲಿ 9p ಬ್ರಾಕೆಟ್ ಸ್ಕ್ವೇರ್, ಹೌದಾ, ಮೈನಸ್ 2 ಇಂಟು ಎ ಅಂದ್ರೆ ಏನಿದೆ ನೋಡ್ರಿ ಇಲ್ಲಿ 9p ಇಂಟು ಬಿ ಅಂದ್ರೆ ಎಷ್ಟಿದೆ ನೋಡ್ರಿ ಇಲ್ಲಿ 5q, ನೆಕ್ಸ್ಟ್ ಪ್ಲಸ್ ಬಿ ಅಂದ್ರೆ ಏನಿದೆ 5q ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 180pq, 180pq ಅಂತ ಇದೆ. ಹೌದಾ? 180pq ಅಂತ ಇದೆ. ಸೊ ನೋಡ್ರಿ ಎಷ್ಟಾಗತ್ತ, 9p ಸ್ಕ್ವೇರ್ ಅಂದ್ರ 9 9 ಎಷ್ಟಾಗತ್ತ 81p ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಮೈನಸ್ ಇಲ್ಲಿ ನೋಡ್ರಿ 9 2 18. ಹೌದಾ? 18 5 ಎಷ್ಟಾಗತ್ ನೋಡ್ರಿ, 5 9 45, 45 2 90, ಅಥವಾ 2 9 18, 18 5 90. ಕರೆಕ್ಟಾ? ಸೊ ಈಗ ಎಷ್ಟಾಗತ್ ನೋಡ್ರಿ, 5 9 45, 45 2 90pq. ಹೌದಾ? ಪ್ಲಸ್ 5 5 25q ಸ್ಕ್ವೇರ್. ಹೌದಾ? ಇದನ್ನ ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ನಮ್ಗೆ ಎಷ್ಟಾಗತ್ತ 25q ಸ್ಕ್ವೇರ್ ಅಂತ ಆಗತ್ತ. ಸೊ ಇದು ಎಷ್ಟಾಗತ್ತ ಪ್ಲಸ್ 180pq ಅಂತ ಇದೆ. ಕರೆಕ್ಟಾ? ಸೊ ನಾ ಈಗ ಯಾವ ರೀತಿ ಮಾಡ್ತೇನೆ ನೋಡ್ರಿ, 81p ಸ್ಕ್ವೇರ್ ಆಸ್ ಇಟ್ ಈಸ್. ಹೌದಾ? ಇಲ್ಲಿ ನೋಡ್ರಿ 90pq 180pq ಎಷ್ಟಾಗತ್ ನೋಡ್ರಿ, ಇದು ಎರಡು ಸಜಾತಿಯ ಪದಗಳದವು, ಬಟ್ ವಿಜಾತಿಯ ಚಿಹ್ನೆಗಳದವು. ಸೊ ಈಗ ಏನಾಗತ್ತ 180 ಒಳಗ ಮೈನಸ್ 90ನ ಮೈನಸ್ ಮಾಡ್ರಿ, ಎಷ್ಟಾಗತ್ತ 90pq ಅಂತೂ ಬರ್ತೈತಿ. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮ್ಗ ಪ್ಲಸ್ ಇದೆ. ಕರೆಕ್ಟಾ? ಸೊ ನೆಕ್ಸ್ಟ್ ಎಷ್ಟತ್ತು 25q ಸ್ಕ್ವೇರ್ ಆಯ್ತು. ಹೌದಾ? ಸೊ ಇಲ್ಲಿ ನೋಡ್ರಿ ಮೈನಸ್ ಇದ್ದಾಗಿಲ್ಲೇ ಮೈನಸ್ 90 ಬಂತು, ಹಂಗಾರೆ ಪ್ಲಸ್ 90 ಬಂದತ್ತಂದ್ರೆ ಈ ಆನ್ಸರ್ ಬಂತು ನಮ್ದು. ಹೌದಾ? 9p ಪ್ಲಸ್ 5q ಬ್ರಾಕೆಟ್ ಸ್ಕ್ವೇರ್. ಸೊ ಇದು ಏನಾಗತ್ ನಮ್ಗ LHS ಇಸ್ ಈಕ್ವಲ್ ಟು RHS ಅಂತೂ ಆಯ್ತು. ಸೊ ಇದ್ರ ಆನ್ಸರ್ ಏನಾಯ್ತು 9p ಪ್ಲಸ್ 5q ಬ್ರಾಕೆಟ್ ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟಾ? 9p ಪ್ಲಸ್ 5q ಬ್ರಾಕೆಟ್ ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟಾ? ತಿಳಿತು ಇದು. ನೆಕ್ಸ್ಟ್ ಹೋಗೋಣ ಈಗ. ಥರ್ಡ್ ಒನ್ ಒಂದ್ ಮಾಡ್ತೇನೆ, 4th 5th ನೀವ ಮಾಡೋದ್ರಿ, ಅಥವಾ 5th ಅನ್ನ ಮಾಡಿ ತೋರಿಸ್ತೇನೆ ಬೇಕಾದ್ರೆ. ಥರ್ಡ್ ಒನ್ ನೋಡೋಣಂತ. ಹೌದಾ? ಥರ್ಡ್ ಒನ್ ಸ್ವಲ್ಪ ಭಿನ್ನ ರಾಶಿ ಒಳಗಿರೋದಕ್ಕ ನಿಮ್ಗ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತೈತಿ, ನಾ ಮಾಡಿ ತೋರಿಸ್ತೇನಂತ. ಏನಿದೆ ನೋಡ್ರಿ, ಫಸ್ಟ್ ಕ್ವಶನ್ ಅನ್ನ ಬರ್ಕೋತೀನಿ. ಥರ್ಡ್ ಒನ್ ಏನಿದೆ, 4m divided by 3 minus 3n divided by 4 bracket square plus 2mn. ಹೌದಾ? plus 2mn is equal to 16 by 9m square plus 9 by 16 n ಸ್ಕ್ವೇರ್ ಅಂತ ಇದೆ. ಹೌದಾ? ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈ ಆನ್ಸರ್ ಬರಬೇಕು. ಹೌದಾ?
ಸೊ ಇಲ್ಲಿ ಏನಾಗತ್ ನೋಡ್ರಿ, ಈ ಬ್ರಾಕೆಟ್ ಅನ್ನ ಒಂದ್ಸಲ ಚೆಕ್ ಮಾಡ್ರಿ. ಇದು ಯಾವ ಸೂತ್ರದ ನಿತ್ಯ ಸಮೀಕರಣ ಸೂತ್ರ ಅಥವಾ ನಿತ್ಯ ಸಮೀಕರಣದ ರೂಪದೊಳಗಿದೆ ಹೇಳ್ರಿ ನೋಡೋಣ. ಇದು ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ ಇದೆ, ಹೌದಾ? ಸೊ ಇದ್ರದ್ದು ಏನಾಗತ್ ನೋಡ್ರಿ, ಎ ಸ್ಕ್ವೇರ್ ಮೈನಸ್ 2ab, ಹೌದಾ, ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತ. ಕರೆಕ್ಟಾ? ಸೊ ಇದನ್ನ ಯಾವ ರೀತಿ ಬರೀತೆ ನೋಡ್ರಿ, ಎ ಅಂದ್ರ 4m/3 ಆಗತ್ತ. 4m ಡಿವೈಡೆಡ್ ಬೈ 3 ಬ್ರಾಕೆಟ್ ಸ್ಕ್ವೇರ್, ಹೌದಾ, ಮೈನಸ್ 2 ಇಂಟು, ಇಲ್ಲಿ ನೋಡ್ರಿ, ಎ ಅಂದ್ರ 4m/3, ಬಿ ಅಂದ್ರ 3n/4 ಅಂತ ಆಗತ್ತ. ಸೊ 4m ಡಿವೈಡೆಡ್ ಬೈ 3 ಇಂಟು ಬಿ ಅಂದ್ರೆ ಎಷ್ಟಾಗತ್ತ, 3n/4 ಅಂತ ಆಗತ್ತ. ಕರೆಕ್ಟಾ? ಸೊ ನೆಕ್ಸ್ಟ್ ಇನ್ನ ಲಾಸ್ಟ್ ಇಲ್ಲೇ ಬಿ ಸ್ಕ್ವೇರ್ ಅಂದ್ರೆ ಇದಿದೆ ನೋಡ್ರಿ, ಪ್ಲಸ್ 3n ಡಿವೈಡೆಡ್ ಬೈ 4 ಬ್ರಾಕೆಟ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲೇ ಇನ್ನೂ ಒಂದು ಲಾಸ್ಟ್ ಅಂತ ಉಳಿದಿದೆ, ಪ್ಲಸ್ 2mn ಅಂತ ಇದೆ, ಹೌದಾ, 2mn ಅಂತ ಇದೆ. ಸೊ ಇಲ್ಲಿ ಎಲ್ಲೆಲ್ಲಿ ಕಟ್ತಾ ಹೋಗುತ್ತ ಸ್ವಲ್ಪ ನೋಡ್ರಿ, 3 ಕ್ಯಾನ್ಸಲ್ ಆಯ್ತು, 4 ಕ್ಯಾನ್ಸಲ್ ಆಯ್ತು. ಹಂಗಾದ್ರೆ ಏನ್ ಉಳಿತು, 2mn ಅಷ್ಟೇ ಉಳಿತು. ಸೊ ಈ 2mn ಪ್ಲಸ್ 2mn ಏನಾಯ್ತು ನಮಗ ಕ್ಯಾನ್ಸಲ್ ಆಯ್ತು. ಲಾಸ್ಟಿಗೆ ಇದೇನಿದೆ ನೋಡ್ರಿ, ಇದನ್ನ ಸ್ಕ್ವೇರ್ ಮಾಡ್ರಿ, 16m ಸ್ಕ್ವೇರ್ ಡಿವೈಡೆಡ್ ಬೈ 9. ಕರೆಕ್ಟಾ? 4 4 16, m ಇಂಟು m ಸ್ಕ್ವೇರ್ ಡಿವೈಡೆಡ್ ಬೈ 3 ಇಂಟು 3 9, ಪ್ಲಸ್ ಇಲ್ಲಿದೆ ನೋಡ್ರಿ 3 ಇಂಟು 3 9, n ಇಂಟು n ಸ್ಕ್ವೇರ್, 4 ಇಂಟು 4 ಎಷ್ಟಾಗುತ್ತೆ 16 ಅಂತ ಆಯ್ತು. ಕರೆಕ್ಟಾ? ಪ್ರೂವ್ ಮಾಡಿದ್ವಿ ನಾವು, LHS ಇಸ್ ಈಕ್ವಲ್ ಟು RHS ಅಂತ ನಮ್ದು ಆನ್ಸರ್ ಬಂತು. ಪ್ರೂವ್ ಮಾಡಿದ್ವಿ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ಅಂತ ನೋಡೋಣಂತ. ಇಲ್ಲೇ 4th ಒನ್ ಈಸಿ ಇದೆ, ನೀವ ಮಾಡ್ರಿ. 5th ಒನ್ ನೋಡ್ರಿ, ಸ್ವಲ್ಪ ನಿಮಗೆ ಅದ ನೋಡ್ಲಿಕ್ಕಿನ ಪ್ರಾಬ್ಲಮ್ ದೊಡ್ಡದಿದೆ, ಮೇ ಬಿ ಈಸಿ ಇರ್ಬೋದು, ನೋಡೋಣ ಅಂತ ಹೇಳಿ ಒಂದ್ಸಲ, ಹೌದಾ? 5th ಒನ್, a minus b into a plus b, a minus b into a plus b, ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ b minus c into b plus c, ಹೌದಾ? ನೆಕ್ಸ್ಟ್ ಪ್ಲಸ್ c minus a into c plus a ಇಸ್ ಈಕ್ವಲ್ ಟು 0 ಬರಬೇಕು. ಸೊ ಇದನ್ನೆಲ್ಲಾನು ನಾವು ಸಿಂಪ್ಲಿಫೈ ಮಾಡಿ ನಮಗೆ ಲಾಸ್ಟ್ ಆನ್ಸರ್ ಎಷ್ಟು ಬರ್ಬೇಕು ಹೇಳ್ರಿ, 0 ಬರ್ಬೇಕಂತ, ಹೌದಾ? ಈಗ ನೀವು ಇದೊಂದೊಂದು ಸೂತ್ರಗಳನ್ನ ನೋಡ್ರಿ, ಯಾವ ಸೂತ್ರದ ಪ್ರಕಾರ ಇದೆ ಒಂದ್ಸಲ ನೋಡ್ರಿ. a ಮೈನಸ್ ಬಿ ಇಂಟು a ಪ್ಲಸ್ ಬಿ ಇದ್ರೆ ಏನು, ಯಾವ ಸೂತ್ರ ಇದೆ ಹೇಳ್ರಿ ನಮಗ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ, ಹೌದಾ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದೆ. ಆಮೇಲೆ ಇದು a ಮೈನಸ್ ಬಿ ಬದ್ಲಿ ಬಿ ಮೈನಸ್ ಸಿ ಅನ್ನ ಕೊಟ್ಟಾರವ್ರು. ಬಿ ಮೈನಸ್ ಸಿ ಬಿ ಪ್ಲಸ್ ಸಿ ಇದ್ರೆ ನಾವು ಯಾವ ರೀತಿ ಬರಿಬಹುದು ಅದನ್ನ ಹೇಳ್ರಿ, ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತ ಬರೀಬಹುದು. ನೆಕ್ಸ್ಟ್ ಪ್ಲಸ್ ಇಲ್ಲಿ ಸಿ ಮೈನಸ್ ಎ ಇಂಟು ಸಿ ಪ್ಲಸ್ ಎ ಇದ್ದಾಗ ಏನ್ ಬರಿಬಹುದು ಹೇಳ್ರಿ, ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರಿಬಹುದಾ, ಹೌದಾ? ಸೊ ಇಲ್ಲಿ ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಕ್ಯಾನ್ಸಲ್, ಎಲ್ಲಾನು ಕ್ಯಾನ್ಸಲ್ ಅದು ಅಂದ್ರೆ ನಮ್ದು ಆನ್ಸರ್ ಏನ್ ಬರ್ತಿತ್ತು ಹಂಗಾರ 0 ಬಂತಿ. ಕರೆಕ್ಟಾ? ಇದನ್ನು ಸಿಂಪ್ಲಿಫೈ ಮಾಡಿ ಅಂದ್ರ ನಿಮಗ ನಾನು ಪದೇ ಪದೇ ಹೇಳೋದೇನಂತಂದ್ರ, ನಮಗ ನಿತ್ಯ ಸಮೀಕರಣಗಳು ಅಂದ್ರೆ ನಮಗ ಸ್ಟ್ಯಾಂಡರ್ಡ್ ನಿತ್ಯ ಸಮೀಕರಣಗಳು ಅವನ್ ನಾವು ನೆನಪಿಟ್ಕೊಂಡ್ರೆ ಮಾತ್ರ ನಾವು ಈ ರೀತಿ ಈಸಿಯಾಗಿ ನಾವು, ಈಗ ನೋಡ್ರಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ, ಮತ್ ನೀವು ಅದನ್ನ ಗುಣಾಕಾರ ಮಾಡಿ ಮತ್ ಅದು ಸಿಂಪ್ಲಿಫೈ ಮಾಡೋದ್ರಾಗ ಅಲ್ಲೇ ಟೈಮ್ ಹೋಗ್ಬಿಡ್ತೈತಿ. ಬಟ್ ನಿಮಗ ಸಮೀಕರಣದ ಬಗ್ಗೆ ಸರಿಯಾಗಿ ಕಾನ್ಸೆಪ್ಟ್ ನೆನಪಿತ್ತಪ್ಪ ಅಂದ್ರೆ ನೀವು ಈಸಿಲಿ ಅದನ್ನ ಸಿಂಪ್ಲಿಫೈ ಮಾಡ್ಬೋದು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ 5th ಅಂತ ಆಯ್ತು. ಇವಾಗ ನೋಡ್ರಿ, ನಿತ್ಯ ಸಮೀಕರಣಗಳನ್ನು ಬಳಸಿ 6th ಒನ್ ಏನಿದೆ ನೋಡ್ರಿ, ನಿತ್ಯ ಸಮೀಕರಣವನ್ನು ಬಳಸಿ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ, ಹೌದಾ? ಇಲ್ಲಿ 6th ಮೇನ್ ಒಳಗ ಫಸ್ಟ್ ಒನ್ ಇಲ್ಲಿ ಏನಾಗಿದೆ ನೋಡ್ರಿ, 71 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ಹೌದಾ?
71 ಬ್ರಾಕೆಟ್ ಸ್ಕ್ವೇರ್ ಇದ್ದಾಗ ನಾವು ಯಾವ ರೀತಿ ನಿತ್ಯ ಸಮೀಕರಣವನ್ನ ಬಳಸಬಹುದು ಅಂತ ಇದೆ. ಹೌದಾ, ನಾನು ಇದನ್ನ ಯಾವ ರೀತಿ ಬರ್ಕೋತೇನೆ ಸ್ವಲ್ಪ ನೋಡ್ರಿ. 70 ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್ ಮಾಡಬಹುದು. 70 ಪ್ಲಸ್ ಬ್ರಾಕೆಟ್ ಸ್ಕ್ವೇರ್ ಅನ್ನ ಮಾಡಬಹುದಾ? ಈ ರೀತಿ ನಾವು 70 ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್ ಅನ್ನ, ಇದು ಯಾವ ರೀತಿ ಆಯ್ತು ಹೇಳ್ರಿ ನಮಗೀಗ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಆಯ್ತು ಇದು. ಹೌದಾ, ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ನಾವು ಬರಿಬಹುದು ಇದನ್ನ. ಸೊ ಇಲ್ಲಿ ಎ ಅಂದ್ರ 70 ಆಯ್ತು, ಬಿ ಅಂದ್ರೆ ಎಷ್ಟಾಯ್ತು? 1 ಆಯ್ತು. ಯಾಕೆ ನಾವು ಇದನ್ನ ಈ ರೀತಿ ಬರ್ಕೊಂಡ್ವಿ ಅಂದ್ರೆ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡೋದು ನಮಗ ಈಸಿ ವೇ ಆಗ್ಬಿಡ್ತೈತಿ. ಸೊ ಎಷ್ಟಾಗತ್ ನೋಡ್ರಿ, 70 ಬ್ರಾಕೆಟ್ ಸ್ಕ್ವೇರ್ ಕರೆಕ್ಟ್ ಪ್ಲಸ್ 2 ಇಂಟು 70. ಹೌದಾ, ಎ ಅಂದ್ರ 70 ಇಂಟು 1 ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್. 1 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ, ಇಲ್ಲಿ ನೋಡ್ರಿ 70. ಹೌದಾ, ಇಲ್ಲಿ ನಿಮ್ಗ ಈ ರೀತಿ 0 ಇದ್ರೆ ನಾನು ಒಂದು ಸಿಂಪಲ್ ಟ್ರಿಕ್ಸ್ ಅನ್ನ ಹೇಳ್ತೇನೆ ನೋಡ್ರಿ. ಈ ಫಸ್ಟ್ 7ಅನ್ನಷ್ಟ ಸ್ಕ್ವೇರ್ ಮಾಡ್ಬೇಕು ನಾವು. 7 7 ಎಷ್ಟಾಗತ್ ನೋಡ್ರಿ? 49. ಹೌದಾ, ಇಲ್ಲಿ 0 ಇರೋದ್ರಿಂದ 2 0, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇದನ್ನ 2 0 ಬರಿಬೇಕು. ಅಂದ್ರೆ ಎಷ್ಟಾಯ್ತು? 4900 ಅಥವಾ 4900 ಪ್ಲಸ್ ಎಷ್ಟಾಯ್ತು ನೋಡ್ರಿ? 7 2 14, ಇಲ್ಲಿ ಒಂದಂತೂ ಇದೆ. ಸೊ 140 ಆಯ್ತು ಪ್ಲಸ್ 1 ಆಯ್ತು ಇದು. ಕರೆಕ್ಟಾ? ಸೊ ಎಷ್ಟಾಗತ್ ನೋಡ್ರಿ? 1 ಬಿಡಿ ಸ್ಥಾನದೊಳಗ 1 ಇದೆ, 10ರ ಸ್ಥಾನದೊಳಗ 4 ಅಷ್ಟ ಇದೆ. ಹೌದಾ, ಮತ್ತ 100 ಸ್ಥಾನದೊಳಗೆ 9 1 10, ಇಲ್ಲೊಂದ್ ಕೈಲ 4 1 5. ಎಷ್ಟಾಯ್ತು ನೋಡ್ರಿ? ಇದು 5041 ಆಯ್ತು. ಅಂದ್ರ 71ಅನ್ನ ನೀವು 71 ಇಂಟು 71 ಮಾಡಿ ಇಷ್ಟು ತರೋ ಬದ್ಲಿ ನಾವು ಈ ರೀತಿ ನಿತ್ಯ ಸಮೀಕರಣ ಗೊತ್ತಿತ್ತು ಅಂದ್ರೆ ನಾವು ಈಸಿಲಿ 5041 ಅಂತ ನಾವು ಬರಿಬಹುದು. ಕರೆಕ್ಟಾ? ತಿಳಿತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, 99 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ, ಸೆಕೆಂಡ್ ಒನ್ 99 ಬ್ರಾಕೆಟ್ ಸ್ಕ್ವೇರ್. 99 ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ನಾ ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ, 100 ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬಹುದು. ಹೌದಾ, ಈಗ ನಾನು 90 ಪ್ಲಸ್ 9 ಬ್ರಾಕೆಟ್ ಸ್ಕ್ವೇರ್ ಅಂತೂ ಬರಿಬಹುದು. ಬಟ್ ಇಲ್ಲಿ ನಮಗ ಗುಣಾಕಾರ ಮಾಡ್ಲಿಕ್ಕೆ ಈಸಿ ಆಗೋದ್ರಿಂದ 100 ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್ ಅಂತ ನಾ ಬರಿತೇನೆ. ಇದು ಯಾವ ಸೂತ್ರದ ರೀತಿ ಆಗತ್ ನೋಡ್ರಿ? ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದೊಳಗಿದೆ. ಸೊ ಈಗ ಏನಾಗತ್ ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ 2ab ಸಾರಿ ಮೈನಸ್ 2ab ಇದು ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತ. ಹೌದಾ, ನಮಗ ನಿತ್ಯ ಸಮೀಕರಣ ನಮಗ್ ಗೊತ್ತಿರುವಂತಹದ್ದು ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದಾ, ಸೊ ಇಲ್ಲಿ ನೋಡ್ರಿ, ಎ ಅಂದ್ರೆ ಎಷ್ಟಾಗತ್ತ? 100 ಬ್ರಾಕೆಟ್ ಸ್ಕ್ವೇರ್. ಹೌದಾ, ಮೈನಸ್ 2 ಇಂಟು ಎ ಅಂದ್ರೆ ಎಷ್ಟಾಗತ್ ನಮಗಿಲ್ಲಿ? 100 ಇಂಟು ಬಿ ಅಂದ್ರೆ ಎಷ್ಟಾಗತ್ ನಮಗ? 1 ಪ್ಲಸ್ 1 ಇಂಟು ಬ್ರಾಕೆಟ್ ಸ್ಕ್ವೇರ್. ಸೊ ಇಲ್ಲಿ ನೋಡ್ರಿ, 100 ಅನ್ನ ಇಲ್ಲಿ ಸ್ಕ್ವೇರ್ ಮಾಡ್ಬೇಕಾದ್ರ ನಿಮಗೆ ಇನ್ನೂ ಒಂದು ಸಿಂಪಲ್ ಟ್ರಿಕ್ಸ್ ಅಂದ್ರ 1 ಬರೀರಿ. ಹೌದಾ, ಇಲ್ಲಿ 2 0 ಅದಾವಂದ್ರೆ ಇದನ್ನ ಸ್ಕ್ವೇರ್ ಮಾಡಿದಾಗ ಎಷ್ಟಾಗತ್ತ? 4 0 ಆಗ್ತಾವ. 2 2 4 0 ಆಗ್ತಾವ. ಸೊ ಇದನ್ನ 1 2 3 4 0 ಆಯ್ತು. ಕರೆಕ್ಟಾ? ಪ್ಲಸ್ ಇಲ್ಲೇ 2 1 2 ಮತ್ತು 1 ಆಯ್ತು. ಎಷ್ಟಾಯ್ತು? 2. ಇದು 0 2 0 ಬಂತು ಪ್ಲಸ್ 1 ಬಂತು. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ ಬಿಡಿ ಸ್ಥಾನದೊಳಗೆ ಏನಾಗಿದೆ? 1 ಅಷ್ಟೇ. ಮತ್ತ 10ರ ಸ್ಥಾನದೊಳಗೂ ಕೂಡ ನಮಗ 0 ಇದೆ. 100ರ ಸ್ಥಾನದೊಳಗೆ ಎಷ್ಟಿದೆ? 2 ಇದೆ. ಆಮೇಲೆ ಇಲ್ಲಿ 1000 ಸ್ಥಾನನೂ ಇಲ್ಲ, ಆಮೇಲೆ 10,000 ಸ್ಥಾನನೂ ಇಲ್ಲ. ಸೊ ಡೈರೆಕ್ಟ್ ನಾವ್ ಇಲ್ಲಿ ಏನ್ ಮಾಡ್ಬೋದು? 10 ಬರಿಬಹುದು. ಅಂದ್ರೆ ಎಷ್ಟಾಯ್ತು ನೋಡ್ರಿ? ಅದು 10,201 ಅಂತ ಆಯ್ತು. 10,201. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ಇದನ್ನೇನಿಲ್ಲ, ನೀವು ಜಸ್ಟ್ ಯಾವ ಸೂತ್ರದ ಪ್ರಕಾರ ನಿತ್ಯ ಸಮೀಕರಣದೊಳಗೆ ಹಾಕಿ ಸಿಂಪ್ಲಿಫೈ ಮಾಡ್ಬಿಟ್ರೆ ನಿಮ್ಗ ಈಸಿ ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. 102 ಸ್ಕ್ವೇರ್ ಅಂತ ಇದೆ. ಹೌದಾ, 998 ಸ್ಕ್ವೇರ್ ಅಂತ ಇದೆ. ನೋಡೋಣ ಈಗ.
ಇಲ್ಲಿ ನೋಡ್ರಿ 102 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ ಹೌದಾ. ನಾ ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ. 102 ಅಂದ್ರ 100 + 2 ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬಹುದಾ. ಕರೆಕ್ಟಾ. 100 + 2 ಬ್ರಾಕೆಟ್ ಸ್ಕ್ವೇರ್ ಅಂದ್ರ 102 ಬ್ರಾಕೆಟ್ ಸ್ಕ್ವೇರ್ ಆಯ್ತು. ಇದು ಯಾವ ಸೂತ್ರದ ಪ್ರಕಾರ ಇದೆ ಹೇಳ್ರಿ. A² + 2AB + B² ರೂಪದೊಳಗಿದೆ ಹೌದಾ. ಸೊ ಈಗ ಏನಾಗತ್ ನೋಡ್ರಿ. A ಅಂದ್ರ 100, B ಅಂದ್ರ 2 ಇದೆ. ಎಲ್ಲೆಲ್ಲಿ A ವ್ಯಾಲ್ಯೂ ಇದೆ ಅಲ್ಲಿ 100 ಹಾಕ್ಬೇಕು, B ವ್ಯಾಲ್ಯೂ ಇದ್ದಲ್ಲಿ 2 ಹಾಕ್ಬೇಕು. ನೋಡ್ರಿ ಎಷ್ಟಾಗತ್ತ. 100 ಬ್ರಾಕೆಟ್ ಸ್ಕ್ವೇರ್ ಕರೆಕ್ಟಾ ಪ್ಲಸ್ 2 × 100 × 2 ಹೌದಾ. ಬಿ ಇದ್ದಲ್ಲಿ ಏನಿದೆ ನಮಗ 2 ಇದೆ ಪ್ಲಸ್ ಬಿ ಅಂದ್ರ 2 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ 100 ಸ್ಕ್ವೇರ್ ಮಾಡಿ ನೋಡ್ರಿ ಎಷ್ಟಾಗತ್ತ. 1 ಇಲ್ಲಿ 2 0 ಇದಾವಂದ್ರ ಸ್ಕ್ವೇರ್ ಮಾಡಿದಾಗ ಎಷ್ಟು 0 ಬರ್ತಾವ ಹೇಳ್ರಿ. 4 0 ಬರ್ತಾವ. 1 2 3 4 ಹೌದಾ. ಪ್ಲಸ್ ಇಲ್ಲಿ ನೋಡ್ರಿ ಫಸ್ಟ್ 2 1 2 2 2 4 ಇನ್ನು ಉಳಿದುದು ಎಷ್ಟು 0 ಉಳಿದು ಇಲ್ಲೇ 2 0 ಉಳಿದು ಪ್ಲಸ್ 2 ಸ್ಕ್ವೇರ್ ಮಾಡ್ರಿ ಎಷ್ಟಾಯ್ತು ನೋಡ್ರಿ. 2 2 4 ಆಯ್ತು. ಕರೆಕ್ಟಾ. ಇವಾಗ ನೋಡ್ರಿ ಬಿಡಿ ಸ್ಥಾನದೊಳಗ್ ನೋಡ್ರಿ 4, 10 ಸ್ಥಾನದೊಳಗ್ ನೋಡ್ರಿ 0, ಆಮೇಲೆ ನೆಕ್ಸ್ಟ್ 100 ಸ್ಥಾನದೊಳಗೆ ಇದೆ ಒಂದು 4 ಇದೆ. ಆಮೇಲೆ 100 ಸ್ಥಾನದೊಳಗೂ ಇಲ್ಲ, 10,000 ಸ್ಥಾನದೊಳಗೂ ಇಲ್ಲ. ಅದನ್ನ ಡೈರೆಕ್ಟ್ ನಾ ಏನ್ ಬರಿಬಹುದು. 10,404 ಅಂತ ಬರಿಬಹುದು. ಇದು ನಮ್ದು ಸೊಲ್ಯೂಷನ್. 102 ಸ್ಕ್ವೇರ್ ಮಾಡಿದ್ರ 10,404 ಅಂತ ನಮಗ್ ಗೊತ್ತಾಯ್ತು. ಅಂದ್ರೆ ನಮಗೆ ನಿತ್ಯ ಸಮೀಕರಣ ಗೊತ್ತಿದ್ರೆ ಇಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನ ಮಾಡಬಹುದು ಹೌದಾ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ನೋಡ್ರಿ. ಫೋರ್ತ್ ಒನ್ 998 ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ನೋಡ್ರಿ. ಅದನ್ನ ನೋಡಿದ್ರೆ ನಿಮ್ಗ ಹೌದಾ 998 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ ಹೌದಾ. 998 ಬ್ರಾಕೆಟ್ ಸ್ಕ್ವೇರ್ ಅಂದ್ರ ನಾ ಇದನ್ನ ಯಾವ ರೀತಿ ಬರಿಬಹುದು ಸ್ವಲ್ಪ ನೋಡ್ರಿ. 1000 - 2 ಕರೆಕ್ಟಾ. 1000 ಒಳಗ 2 ಮೈನಸ್ ಮಾಡ್ರಿ ಎಷ್ಟಾಗತ್ತ ಹೇಳ್ರಿ. 998 ಆಗತ್ತ ಹೌದಾ. ಈಗ ಇದನ್ನ ಯಾವ ಸೂತ್ರದ ಪ್ರಕಾರ ನಾವು ಬರಿಬೇಕು ಹೇಳ್ರಿ. A² - 2AB + B² ರೂಪದೊಳಗ ಬರಿಬೇಕು. A² - 2AB + B² ರೂಪದೊಳಗ ಬರಿಬೇಕು. A ಅಂದ್ರ 1000, B ಅಂದ್ರ 2 ಆಗತ್ತ. ಸೊ ಇಲ್ಲಿ ನೋಡ್ರಿ A² ಅಂದ್ರೆ ಎಷ್ಟಾಗತ್ತ 1000 ಬ್ರಾಕೆಟ್ ಸ್ಕ್ವೇರ್ ಹೌದಾ ಮೈನಸ್ 2 × A ಅಂದ್ರ 1000 × B ಅಂದ್ರ 2 ಪ್ಲಸ್ B ಅಂದ್ರ 2 ಬ್ರಾಕೆಟ್ ಸ್ಕ್ವೇರ್ 2 ಬ್ರಾಕೆಟ್ ಸ್ಕ್ವೇರ್ 1000 ಸ್ಕ್ವೇರ್ ಅನ್ನ ಮಾಡ್ರಿ. ಈಗ 1 ಬರೀರಿ. ಈ 3 ಸ್ಕ್ವೇರ್ ಮಾಡ್ರಿ ಅಂದ್ರೆ ನಮಗೆ ಏನಾಗುತ್ತೆ. 3 3 9 ಅಲ್ಲ 3 ಅದಕ್ಕೆ +3 ಮಾಡ್ಬೇಕು. 0 ಇದ್ದಾಗ ಮಾತ್ರ. ಅದೇ ಸಂಖ್ಯೆ ಇದ್ರೆ ನಾವು 3 3 9 ಅಂತ ಬರಿಬೇಕು. ಬಟ್ ಇಲ್ಲಿ ಏನಾಗತ್ತ 3 ಇರೋದ್ರಿಂದ ನಾವು ಅದನ್ನ ಡಬಲ್ ಮಾಡಿದ್ರೆ ಎಷ್ಟಾಗತ್ತೆ ನಮಗೆ ಹೇಳ್ರಿ. 6 0 ಬರಿಬೇಕು ಹೌದಾ. 1 2 3 4 5 6 ಕರೆಕ್ಟಾ. ನೆಕ್ಸ್ಟ್ ಮೈನಸ್ 2 2 4 4 1 4 ಎಷ್ಟು 0 ಇದಾವ ಇಲ್ಲಿ 3 0 1 2 3 ಪ್ಲಸ್ 2 2 4 ಹೌದಾ. ಇಲ್ಲಿ ನೋಡ್ರಿ ಬಿಡಿ ಸ್ಥಾನದೊಳಗೆ ಏನಿದೆ 4 ಇದೆ ಹೌದಾ. 10 ಸ್ಥಾನದೊಳಗ 0, 100 ಸ್ಥಾನದೊಳಗ 0, 1000 ಸ್ಥಾನದೊಳಗ 4 ಇದೆ. ಆಮೇಲೆ 10,000 ಇಲ್ಲೇ ಲಕ್ಷ 10 ಲಕ್ಷದೊಳಗ ನಮ್ಗ ಇಲ್ಲಿ ಸ್ಥಾನಗಳ ಇಲ್ಲದೆ ಇರೋ ಕಾರಣಕ್ಕೆ ನಾವು ಇದನ್ನ ಏನ್ ಮಾಡ್ಬೇಕು 1 2 3 4 0 ಅದು ಇದ್ರ ಮುಂದಿನ ಏನ್ ಮಾಡ್ಬೇಕು ಆಸ್ ಇಟ್ ಇಸ್ ಸಂಖ್ಯೆಗಳನ್ನ ಬರಿಬೇಕು. ಅಂದ್ರ 998 ಎಷ್ಟಾತ್ ನೋಡ್ರಿ. 998 ಸ್ಕ್ವೇರ್ ಮಾಡಿದ್ರ 10,04,004 ಬಂತು. 998 ಸ್ಕ್ವೇರ್ ಮಾಡಿದ್ರ 10,04,004 ಬಂತು. ಕರೆಕ್ಟಾ. ತಿಳಿತಿದ್ದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಅಂದ್ರ 5th ಒನ್ ನೀವ ಮಾಡಬಹುದು ಹೌದಾ. ಆಮೇಲೆ
ಸಿಕ್ಸ್ತ್, ಸೆವೆಂತ್, ಏಳ್ತ್ ನೀವ ಮಾಡ್ಬೋದು, ಅದೆಲ್ಲ ಈಸಿ ಇದಾವ. ಸೊ ಸೆವೆಂತ್ ಮೇನ್ ಅನ್ನ ನಾನು ತೋರಿಸ್ತೀನಿ ನೋಡಿ. ಸೆವೆಂತ್ ಮೇನ್, ಸೆವೆಂತ್ ಮೇನ್ ಏನಿದೆ ನೋಡ್ರಿ. ಸೆವೆಂತ್ ಮೇನ್ ಅಂದ್ರ ಯಾವ ನಿತ್ಯ ಸಮೀಕರಣವನ್ನ ಉಪಯೋಗಿಸ್ರಿ ಅಂದಾರಂದ್ರ ಅವರು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರವನ್ನ ಉಪಯೋಗಿಸಿಕೊಂಡು ಈ ಕೆಳಗಿನ ಲೆಕ್ಕಗಳನ್ನ ನಿತ್ಯ ಸಮೀಕರಣಗಳನ್ನ ಬಿಡಿಸ್ರಿ ಅಂತ ಹೇಳ್ಯಾರ ಅವ್ರು. ಹೌದಾ? ಇಲ್ಲಿ ನೋಡ್ರಿ ನಾನು ಯಾವ ರೀತಿ ಮಾಡ್ತೀನಿ. ಫಸ್ಟ್ ಒನ್, ಹೌದಾ, ಫಸ್ಟ್ ಒನ್ ಏನಿದೆ ನೋಡ್ರಿ. 51 ಸ್ಕ್ವೇರ್ ಮೈನಸ್ 49 ಸ್ಕ್ವೇರ್. ಹೌದಾ? 51 ಸ್ಕ್ವೇರ್ ಮೈನಸ್ 49 ಸ್ಕ್ವೇರ್ ಅಂತ ಇದೆ. ನಾನು ನೋಡ್ರಿ ಸ್ವಲ್ಪ ಯಾವ ರೀತಿ ಬರೀಬಹುದು ಇದನ್ನ. 50 ಪ್ಲಸ್ 1, ಹೌದಾ, 50 ಪ್ಲಸ್ 1 ಇಂಟು 50 ಮೈನಸ್ 1, ಹೌದಾ, 50 ಪ್ಲಸ್ 1 ಇಂಟು 50 ಮೈನಸ್ 1 ಈ ರೀತಿ ಬರೀಬಹುದು. ಕರೆಕ್ಟಾ? ಈಗ ಎಷ್ಟಾಯ್ತು ನೋಡ್ರಿ ಇದು. 51 ಇಂಟು ಇಲ್ಲೇ 49 ಇದೆ. ಇದನ್ನ ಇಂಟು ಮಾಡಿದ್ರೆ ನಮಗ ಎಷ್ಟು ಅನ್ನೋದು ಆನ್ಸರ್ ಗೊತ್ತಾಗ್ತೈತಿ. ಹೌದಾ? ಇಲ್ಲಿ ನೋಡ್ರಿ 51 ಇಂಟು 49, ಹೌದಾ, ಇದನ್ನ ಎರಡು ಗುಣಾಕಾರ ಮಾಡ್ರಿ ಎಷ್ಟಾಗತ್ ನೋಡ್ರಿ. 49 1 49, ಇಲ್ಲೇ 4 ಕೈಲಾ ಬಂತು. 49 ಇಂಟು 5 45, 24 ಪ್ಲಸ್ 4 ಎಷ್ಟಾಯ್ತು. 249 ಆಯ್ತು. 249 ಅಂದ್ರೆ ಎಷ್ಟಾಯ್ತು. 2499 ಆನ್ಸರು ಇದಕ್ ಬಂತು. ಕರೆಕ್ಟಾ? ತಿಳಿತು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ. 1.02 ಮೈನಸ್ 0.98. ಹೌದಾ? ಇಲ್ಲಿ ನೋಡ್ರಿ 1.02 ಬ್ರಾಕೆಟ್ ಸ್ಕ್ವೇರ್ ಮೈನಸ್ 0.98 ಬ್ರಾಕೆಟ್ ಸ್ಕ್ವೇರ್. ಹೌದಾ? ಇದನ್ನ ಯಾವ ರೀತಿ ಬರಿಬಹುದು ನೋಡ್ರಿ. 1 ಪ್ಲಸ್ 0.2 ಬ್ರಾಕೆಟ್ ಸ್ಕ್ವೇರ್, ಕರೆಕ್ಟಾ, ಮೈನಸ್ ಇಂಟು 1 ಮೈನಸ್ 0.2 ಅನ್ನ ಇಲ್ಲಿ ಬರಿಬೇಕು ನಾನೀಗ. ಹೌದಾ? ಸ್ಕ್ವೇರ್ ಬರುವುದಿಲ್ಲ. 1 ಪ್ಲಸ್ 0.2 1 ಮೈನಸ್ 0.2 ಎಷ್ಟಾಗತ್ತೆ ನೋಡ್ರಿ ಇದು. 1.02 ಇದು ಇಂಟು 0.98. ಹೌದಾ? 1.02 ಇಂಟು 0.98 ಅನ್ನ ಗುಣಾಕಾರ ಮಾಡ್ಬೇಕು ನಾವೀಗ. ಹೌದಾ? ಸೊ ನಾ ಇಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಸೈಡಿಗೆ ಮಾಡಿ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಈಗ ನಾವೇನ್ ಮಾಡ್ಬೇಕು ಹೇಳ್ರಿ. ಇಲ್ಲೇ 102 ಇಂಟು 98ಗೆ ನಾವು ಗುಣಾಕಾರ ಮಾಡ್ಬೇಕು. ಕರೆಕ್ಟಾ? ಇಲ್ಲಿ ನೋಡ್ರಿ 8 2 16, ಇಲ್ಲೊಂದ್ ಕೈಲಾ ಬಂತು. 8 1 8, ಆಮೇಲೆ 9 2 18, ಹೌದಾ, ಆಮೇಲೆ 9 1 9 ಎಷ್ಟಾಯ್ತು. 6 8 1 9, ಹೌದಾ, ಇದು ಕೂಡ 9, ಇದು 9 ಆಯ್ತು. 102 ಇಂಟು 98 ಮಾಡಿದ್ರೆ ನಮ್ಗೆ ಎಷ್ಟು ಬಂತು ಹೇಳ್ರಿ ಆನ್ಸರು. 9996. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ನಮಗ ಬಿಂದು ಆದ್ಮೇಲೆ ಗುಣಾಕಾರ ಮಾಡುವಾಗ ಇದನ್ನ 102 ಅಂತ ತಗೊಂಡ್ವಿ, ಇದನ್ನ 98 ಅಂತ ಹೇಳಿ ನಾವು ಗುಣಾಕಾರ ಮಾಡಿದ್ವಿ. ಬಟ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ನಿಮಗ ಮೊನ್ನೆನ ನಾ ಹೇಳಿದೆ, ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕು ಹೇಳ್ರಿ. ಈ ಸ್ಥಾನಗಳನ್ನ ಎಣಿಸಿ ಅಷ್ಟು ಚುಕ್ಕಿಗಳನ್ನ ಇಡ್ಬೇಕು. ಇಲ್ಲಿ ನೋಡ್ರಿ ಬಿಂದು ಆದ್ಮೇಲೆ ಇಲ್ಲಿ 2 ಸ್ಥಾನ ಇದೆ, ಇಲ್ಲೇ 2 ಸ್ಥಾನ ಇದೆ. ಟೋಟಲ್ ಎಷ್ಟು ಸ್ಥಾನ ಅದು ಹೇಳ್ರಿ ನಮ್ಗ. 4 ಸ್ಥಾನ ಅದು. 1 2 3 4, ಹೌದಾ, ಇಲ್ಲಿಗೊಂದು ಇಟ್ವಿ. ಎಷ್ಟಾಯ್ತು. 0.9996. ಇದನ್ನ 9996 ಅಂತ ನಮಗ ಓದ್ಲಿಕ್ ಬರುದಿಲ್ಲ. ಸೊ ಇದು ಎಷ್ಟಾಗತ್ ನೋಡ್ರಿ. 0.9996 ಅಂತ ಆಗತ್ತ. ಕರೆಕ್ಟಾ? ಈ ರೀತಿ ನಾವು ಇವು ನಿತ್ಯ ಸಮೀಕರಣಗಳನ್ನ ಉಪಯೋಗಿಸ್ಕೊಂಡ್ವಿ. ನೆಕ್ಸ್ಟ್ ನೋಡೋಣ. ಇದು ಅರ್ಥ ಆಯ್ತು. ನೆಕ್ಸ್ಟ್
ಹೌದಾ? ಸೊ ಇದ್ರದ್ದು ಉಳಿದಿದ್ದ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನಂತ. ನಾ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ನಿಮಗೆ ಈ ನಿತ್ಯ ಸಮೀಕರಣಗಳ ಅಭ್ಯಾಸ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೇನೆ. ಇದ್ರ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.